ಹಾರ್ಮುಜ್ ಜಲಸಂಧಿಯಲ್ಲಿ ಟ್ಯಾಂಕರ್ಗಳು ಲಾಕ್ ಆಗಿರುವಂತಹ ಸಂದರ್ಭದಲ್ಲಿ ಭಾರತದಲ್ಲಿ ಸಿಲಿಂಡರ್ ಸಮಸ್ಯೆ ವಿಪರೀತವಾಗಿ ತಲೆದೂರಿದೆ. ಈಗ ಈ ಒಂದು ಗ್ಯಾಸ್ ಟ್ರಬಲ್ ಅನ್ನ ಸಾಲ್ವ್ ಮಾಡಲಿಕ್ಕೆ, ಪರಿಹಾರ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಒಂದು ಪರ್ಯಾಯ ಪ್ಲಾನ್ ಮಾಡಿಕೊಂಡಿದೆ. ವಿವಿಧ ದೇಶಗಳಿಂದ LPG ಆಮದು ಮಾಡಿಕೊಳ್ಳಲಿಕ್ಕೆ ಈಗ ಭಾರತ ಆದೇಶ ನೀಡಿರುವಂಥದ್ದು. ಅಮೆರಿಕ, ರಷ್ಯಾ, ಅರ್ಜೆಂಟೀನಾದಿಂದ ಗ್ಯಾಸ್ ಅನ್ನು ಆಮದು ಮಾಡಿಕೊಳ್ಳೋದಕ್ಕೆ ಈಗ ಭಾರತ ಸರ್ಕಾರ ಆದೇಶವನ್ನು ನೀಡಿದೆ. ಅಮೆರಿಕಾದಿಂದ 13 ಗ್ಯಾಸ್ ಟ್ಯಾಂಕರ್ ಆಮದಿಗೆ ಇದು ಆದೇಶ ನೀಡಲಾಗಿರುವಂಥದ್ದು. ಸೊ 13 ಗ್ಯಾಸ್ ಟ್ಯಾಂಕರ್ಗಳಲ್ಲಿ ಸುಮಾರು 3,50,000 ಟನ್ ಗ್ಯಾಸನ್ನು ಈಗ ಇಂಪೋರ್ಟ್ ಮಾಡಿಕೊಳ್ಳಿಕ್ಕೆ ಈಗ ಕೇಂದ್ರ ಸರ್ಕಾರ ಪ್ಲ್ಯಾನ್ ಮಾಡಿಕೊಳ್ತಾ ಇದೆ. ಸೊ ಇದೇ ತಿಂಗಳಲ್ಲಿ ಅಷ್ಟು ಪ್ರಮಾಣದ ಗ್ಯಾಸ್ ಭಾರತಕ್ಕೆ ಸರಬರಾಜು ಆಗುತ್ತೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಇದರ ಕುರಿತಾಗಿ ಡೀಟೇಲ್ಸನ್ನು ಕೊಡಲಿಕ್ಕೆ ಮತ್ತೊಮ್ಮೆ ಈಗ ಜಾಯಿನ್ ಆಗ್ತಿದ್ದಾರೆ ನಮ್ಮ ಸ್ಪೆಷಲ್ ಕರೆಸ್ಪಾಂಡೆಂಟ್ ಚಂದ್ರಮೋಹನ್. ಈಗ ಎಲ್ಲವೂ ಅಂದುಕೊಂಡಂತೆ ಆದರೆ ಸುಮಾರು 3,50,000 ಟನ್ನಷ್ಟು ಗ್ಯಾಸ್ ನಮ್ಮ ಭಾರತಕ್ಕೆ ಬಂದರೆ ಅದು ಸಣ್ಣ ಅಮೌಂಟ್ ಅಲ್ಲ, ಅದು ದೊಡ್ಡ ಪ್ರಮಾಣದ ಒಂದು ಗ್ಯಾಸ್ ಅದು. ಸೊ ಆಗ ಅಟ್ಲೀಸ್ಟ್ ಇಲ್ಲಿರುವಂಥ ಒಂದು ಗ್ಯಾಸ್ ಟ್ರಬಲ್ ಸರಿ ಹೋಗುತ್ತಾ ಅಂತ? ಹೌದು ರಾಹುಲ್, ಈಗ ಮುಖ್ಯವಾಗಿ ಭಾರತದಲ್ಲಿ ಗ್ಯಾಸ್ನ ಕೊರತೆ ಉಂಟಾಗಿದೆ. LPG ಗ್ಯಾಸ್ನ ಕೊರತೆಯಿಂದಾಗಿ ಹೋಟೆಲು, ರೆಸ್ಟೋರೆಂಟ್ಗಳು ಮತ್ತು ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ಗಳು, ಕೈಗಾರಿಕೆಗಳು ತೊಂದರೆಯನ್ನು ಅನುಭವಿಸ್ತವೆ, ಮುಚ್ಚುವಂತಹ ಸ್ಥಿತಿಯನ್ನ ತಲುಪಿವೆ. ಈ ಗ್ಯಾಸ್ ಸಮಸ್ಯೆಯನ್ನು ಪರಿಹರಿಸಲಿಕ್ಕಾಗಿಯೇ ಈಗ ಭಾರತ ಗಲ್ಫ್ ರಾಷ್ಟ್ರಗಳನ್ನು ಹೊರತುಪಡಿಸಿ ಜಗತ್ತಿನ ಬೇರೆ ದೇಶಗಳಿಂದ ಗ್ಯಾಸ್ ಆಮದು ಮಾಡಿಕೊಳ್ಳಿಕ್ಕೆ ತೀರ್ಮಾನವನ್ನು ತೆಗೆದುಕೊಂಡಿದೆ. ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ ಆದೇಶವನ್ನು ಕೂಡ ಕೊಟ್ಟಿದೆ. ಮತ್ತು ವಿಶೇಷವಾಗಿ ಅಮೆರಿಕಾದಿಂದ, ಅರ್ಜೆಂಟೈನಾದಿಂದ, ಅಲ್ಜೀರಿಯಾ, ಕೆನಡಾ, ನಾರ್ವೆ ಮತ್ತು ರಷ್ಯಾ ದೇಶಗಳಿಂದ ಗ್ಯಾಸ್ ಅನ್ನು ಆಮದು ಮಾಡಿಕೊಳ್ಳಿಕ್ಕೆ ಈಗಾಗಲೇ ಆದೇಶವನ್ನು ಹೊರಡಿಸಲಾಗಿದೆ. ಈಗಾಗಲೇ ಅಮೆರಿಕಾದಿಂದಲೂ ಕೂಡ ಗ್ಯಾಸ್ ಟ್ಯಾಂಕರ್ಗಳು ಭಾರತದತ್ತ ಹೊರಟಿವೆ. ಭಾರತಕ್ಕೆ ಈಗ ಅಮೆರಿಕಾದಿಂದ 13 ಗ್ಯಾಸ್ ಟ್ಯಾಂಕರ್ಗಳಲ್ಲಿ LPG ಗ್ಯಾಸ್ ಅನ್ನು ಆಮದು ಮಾಡಿಕೊಳ್ಳಲಾಗ್ತಾ ಇದೆ. ಈ 13 ಗ್ಯಾಸ್ ಟ್ಯಾಂಕರ್ಗಳಲ್ಲಿ ಸುಮಾರು 3.5 ಲಕ್ಷದಷ್ಟು ಟನ್ LPG ಗ್ಯಾಸ್ ಭಾರತಕ್ಕೆ ಬರಲಿದೆ. ಈಗ ಮುಂದಿನ ವಾರವೇ 4 ಗ್ಯಾಸ್ ಟ್ಯಾಂಕರ್ಗಳು ಭಾರತಕ್ಕೆ ಬರ್ತಾ ಇವೆ. ಈಗ ಅಮೆರಿಕಾದಿಂದಲೂ ಕೂಡ 1 ಗ್ಯಾಸ್ ಟ್ಯಾಂಕರ್ ಈಗಾಗಲೇ ನಮ್ಮ ಕರ್ನಾಟಕದ ಮಂಗಳೂರು ಬಂದರಿಗೆ ಬಂದು ತಲುಪಿದೆ. ಮುಂದಿನ ವಾರ ಕೂಡ ಮತ್ತಷ್ಟು ಗ್ಯಾಸ್ ಟ್ಯಾಂಕರ್ಗಳು, ಸುಮಾರು 4 ಗ್ಯಾಸ್ ಟ್ಯಾಂಕರ್ಗಳು ಮುಂದಿನ ವಾರ ಅಮೆರಿಕಾದಿಂದ ಭಾರತಕ್ಕೆ ಬರ್ತವೆ. ಅದಾದ ಬಳಿಕ ಈ ತಿಂಗಳ ಅಂತ್ಯಕ್ಕೂ ಕೂಡ ಇನ್ನೂ 4 ಗ್ಯಾಸ್ ಟ್ಯಾಂಕರ್ಗಳು ಭಾರತಕ್ಕೆ ಬರ್ತವೆ ಮತ್ತು ಏಪ್ರಿಲ್ ಮಧ್ಯಭಾಗದಲ್ಲೂ ಕೂಡ ಇನ್ನುಳಿದಂತ 4 ಗ್ಯಾಸ್ ಟ್ಯಾಂಕರ್ಗಳು ಬರ್ತವೆ. ಹೀಗೆ ಹಂತ ಹಂತವಾಗಿನೇ ಸುಮಾರು 13 ಗ್ಯಾಸ್ ಟ್ಯಾಂಕರ್ಗಳನ್ನ ಅಮೆರಿಕದಿಂದ ಭಾರತಕ್ಕೆ ತರಿಸಿಕೊಳ್ಳಲಾಗ್ತಾ ಇದೆ. ಈ ಒಂದು ಗ್ಯಾಸ್ ಟ್ಯಾಂಕರ್ಗಳ ಮೂಲಕ ಭಾರತದ LPG ಕೊರತೆಯನ್ನ ತುಂಬಲಿಕ್ಕೆ ಈಗ ಕೇಂದ್ರ ಸರ್ಕಾರ ಪ್ರಯತ್ನವನ್ನ ನಡೆಸ್ತಾ ಇದೆ. ಜೊತೆಗೆ ಅಲ್ಜೀರಿಯಾ ದೇಶದಿಂದಲೂ ಕೂಡ ಇದೇ ಮೊದಲ ಬಾರಿಗೆ ಗ್ಯಾಸ್ನ ಆಮದಿಗೆ ಆದೇಶವನ್ನು ಕೊಡಲಾಗಿದೆ ಮತ್ತು ಅರ್ಜೆಂಟೀನಾ ದೇಶದಿಂದಲೂ ಕೂಡ ಸುಮಾರು 19,000 ಟನ್ ಅಷ್ಟು ಗ್ಯಾಸ್ ಅನ್ನು ಆಮದು ಮಾಡಿಕೊಳ್ಳಲಾಗ್ತಾ ಇದೆ. ಜೊತೆಗೆ ರಷ್ಯಾದಿಂದಲೂ ಕೂಡ ಗ್ಯಾಸ್ ಆಮದಿಗೆ ಈಗಾಗಲೇ ಆದೇಶವನ್ನ ನೀಡಲಾಗಿದೆ. ಹೀಗೆ ಜಗತ್ತಿನ ಬೇರೆ ಬೇರೆ ದೇಶಗಳಿಂದ ಗ್ಯಾಸ್ ಅನ್ನು ಆಮದು ಮಾಡಿಕೊಳ್ಳುವ ಮೂಲಕ ದೇಶದ ಗ್ಯಾಸ್ನ ಕೊರತೆಯನ್ನ ತುಂಬುವಂತ ಪ್ರಯತ್ನವನ್ನ ಈಗ ಕೇಂದ್ರ ಸರ್ಕಾರ ನಡೆಸ್ತಾ ಇದೆ. ಜೊತೆಗೆ ಈಗ ದೇಶದಲ್ಲಿ LPG ಗ್ಯಾಸ್ನ ಕೊರತೆ ಮಾತ್ರವಲ್ಲದೆ LNG ಗ್ಯಾಸ್ನ ಕೊರತೆ ಕೂಡ ಎದುರಾಗಿದೆ. ಆ LNG ಗ್ಯಾಸ್ ಅನ್ನು ಕೂಡ ಅಮೆರಿಕ, ರಷ್ಯಾ ಸೇರಿದಂತೆ ಬೇರೆ ಬೇರೆ ದೇಶಗಳಿಂದ ಆಮದು ಮಾಡಿಕೊಳ್ಳಲಾಗ್ತಾ ಇದೆ. ಜೊತೆಗೆ ಈಗ ಮುಂಗಾರಿನ ಸಮಯದಲ್ಲಿ ರೈತರಿಗೆ ರಸಗೊಬ್ಬರದ ಕೊರತೆ ಎದುರಾಗ್ತಕ್ಕಂಥ ಭೀತಿ ಕೂಡ ಇದೆ. ಈ ಕಾರಣಕ್ಕಾಗಿ ಈಗ ಮುಂಚಿತವಾಗಿಯೇ ಬೇರೆ ಬೇರೆ ದೇಶಗಳಿಂದ ರಸಗೊಬ್ಬರವನ್ನು ಕೂಡ ಆಮದು ಮಾಡಿಕೊಳ್ಳಲಿಕ್ಕೆ ಈಗ ಕೇಂದ್ರ ಸರ್ಕಾರ ಆದೇಶವನ್ನು ಕೊಟ್ಟಿದೆ. ಈ ರಸಗೊಬ್ಬರ ಕೂಡ ಮುಂದಿನ ವಾರವೇ ಮೊದಲ ಬ್ಯಾಚ್ ವಿದೇಶದಿಂದ ಭಾರತಕ್ಕೆ ಬರಲಿದೆ. ಹೀಗಾಗಿ ಈ ಬಾರಿಯ ಮುಂಗಾರಿನಲ್ಲಿ ದೇಶದ ರೈತರಿಗೆ ರಸಗೊಬ್ಬರದ ಕೊರತೆ ಆಗದಂತ ನಿಟ್ಟಿನಲ್ಲಿ ಈಗಾಗಲೇ ಕ್ರಮವನ್ನು ತೆಗೆದುಕೊಂಡು ಆದೇಶವನ್ನು ಕೂಡ ನೀಡಲಾಗಿದೆ. ಈಗ ಈ ಒಂದು ಕೊಲ್ಲಿ ರಾಷ್ಟ್ರಗಳ ಯುದ್ಧದಿಂದಾಗಿ ಭಾರತಕ್ಕೆ ಬೇರೆ ಬೇರೆ ರೀತಿಯಾದಂತಹ ಸಮಸ್ಯೆಗಳು ಕೂಡ ಎದುರಾಗ್ತವೆ. ಒಂದ್ ಕಡೆ ಕಚ್ಚಾ ತೈಲದ ಕೊರತೆ ಆಗ್ಬೋದು, ಅಥವಾ ಗ್ಯಾಸ್ನ ಕೊರತೆ, LNG ಕೊರತೆ ಮತ್ತು ರಸಗೊಬ್ಬರದ ಕೊರತೆ ಆಗ್ತಾ ಇದೆ. ಹೀಗಾಗಿ ಇವೆಲ್ಲವನ್ನೂ ಕೂಡ ಗಲ್ಫ್ ರಾಷ್ಟ್ರಗಳನ್ನ ಬಿಟ್ಟು ಬೇರೆ ರಾಷ್ಟ್ರಗಳಿಂದ ಆಮದು ಮಾಡಿಕೊಳ್ಳುವ ಮೂಲಕ ಆ ಕೊರತೆಯನ್ನ ಸರಿಪಡಿಸಿಕೊಳ್ತಕ್ಕಂಥ ಕೆಲಸವನ್ನ ಈಗ ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ರಾಹುಲ್. ರೈಟ್ ಚಂದ್ರಮೋಹನ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಸೊ 3,50,000 ಟನ್ನಷ್ಟು ಗ್ಯಾಸ್ ಈಗ ಬೇರೆ ಬೇರೆ ದೇಶಗಳಿಂದ ಆಮದು ಮಾಡಿಕೊಳ್ಳಲಿಕ್ಕೆ ಈಗ ಭಾರತ ಸರ್ಕಾರ ಪ್ಲಾನ್ ಮಾಡ್ತಾ ಇದೆ. ಯಾಕಂದರೆ ಹಾರ್ಮುಜ್ ಜಲಸಂಧಿಯಲ್ಲಿ ಲಾಕ್ ಆಗಿರುವಂಥ ಹಡಗುಗಳನ್ನು ನಂಬ್ಕೊಂಡು ಕೂತಿದ್ರೆ ಅದು ಯಾವಾಗ ರಿಲೀಸ್ ಆಗುತ್ತೋ, ಆ ಟ್ಯಾಂಕರ್ಗಳು ಯಾವಾಗ ಬಂದು ನಮ್ಮ ದೇಶದ ಬಂದರನ್ನು ತಲುಪುತ್ತೋ, ಆ್ಯಂಡ್ ಇಲ್ಲಿ ದಿನೇ ದಿನೇ ಈ ಒಂದು ಗ್ಯಾಸ್ ಸಮಸ್ಯೆ ಉಲ್ಬಣಿಸ್ತಾ ಇರೋದ್ರಿಂದ ಏನಾದರೂ ಒಂದು ಪರ್ಯಾಯ ಮಾರ್ಗ ಬೇಕೇ ಬೇಕು ಅಂತ ಹೇಳಿ ಬೇರೆ ಬೇರೆ ದೇಶಗಳಿಂದ ಈಗ ಭಾರತ ಸರ್ಕಾರ ಗ್ಯಾಸನ್ನು ಆಮದು ಮಾಡಿಕೊಳ್ಳಲಿಕ್ಕೆ ಪ್ಲಾನ್ ಮಾಡ್ತಾ ಇದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.